ಮೇಕಪ್ಪೇ ಇಲ್ದಿರೋ ನನ್ನ ಫೇಸ್ನ ಮತ್ತು ಹರಳನೆ ಹಚ್ಚಿರೋ ನನ್ನ ತಲೆನ ಫೋಕಸ್ ಮಾಡ್ದಲೆ ನಾನಿವತ್ತು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ದಯವಿಟ್ಟು ಫೋಕಸ್ ಮಾಡಿ. ನಾವಿವತ್ತು ಬಂದಿದ್ದೀವಿ ಮಿರಾಜ್ ಸಿನಿಮಾಸ್ ಅಂದರೆ ಗೊತ್ತಲ್ಲ, ಮೂವಿ ನೋಡೋದಕ್ಕೆ. ಈ ಟೈಮಲ್ಲಿ ಯಾವ ಮೂವಿ? ಇನ್ಯಾವುದು ನಮ್ಮ ಉಪ್ಪಿ ಬಾಸ್ತು UI ಮೂವಿ. ಸೊ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಫ್ರಮ್ UI ಮೂವಿ? ಅರ್ಥ ಆದರೆ ಸಾಕು, ಏನಿಲ್ಲ, ಸಿಂಪಲ್. ಯಾರು ನೋಡಿದ್ವಿ? ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ UI ಮೂವಿಯಿಂದ? ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಜಸ್ಟ್ ಬಾಸ್ನ ನೋಡ್ಬೇಕಷ್ಟೇ, ಏನಿಲ್ಲ, ನೋ ಎಕ್ಸ್ಪೆಕ್ಟೇಷನ್ಸ್. ನೀವು ಎಲ್ಲ ಮೂವಿ ಬಂದು ಬಾಸ್ ಅಂತೀರಾ, ಶಿವಣ್ಣ ಮೂವಿ ಬಂದು ಶಿವಣ್ಣ ಬಾಸ್ ಅಂತೀರಾ, ಟೋಟಲಿ ಕನ್ನಡ ಫಿಲಮ್ ಇಂಡಸ್ಟ್ರಿ. ಉಪೇಂದ್ರ ಬಾಸ್ ಅಂತೀರಾ, ಸುದೀಪ್ ಬಂದರೆ ಸುದೀಪ್ ಬಾಸ್ ಅಂತೀರಾ, ಯಶ್ ಅಂದರೆ ಯಶ್ ಬಾಸ್ ಅಂತೀರಾ. ಕನ್ನಡ ಫಿಲಮ್ ಇಂಡಸ್ಟ್ರಿ ಏನಾಗಬೇಕು? ಬೆಳಿಬೇಕಾ? ಓಕೆ. ನಾವು ದಡ್ರಾಗಿದ್ದು ಬುದ್ಧಿವಂತರ ಥರ ತೋರಿಸ್ಕೊಳ್ತಾ ಇದ್ದೀವ, ಇಲ್ಲ ಬುದ್ಧಿವಂತರಾಗಿ ದಡ್ರ ಥರ ತೋರಿಸ್ಕೊಳ್ತಾ ಇದ್ದೀವಿ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿರೋ ಪಾಪ್ಕಾರ್ನ್ಸ್ ರೇಟ್ ನೋಡ್ತಾ ಇದ್ರೆ ಇನ್ನೂ ಇಬ್ಬರನ್ನ ಎಕ್ಸ್ಟ್ರಾ ಕರ್ಕೊಂಬರ್ಬೋದಾಗಿತ್ತು ಅಂತ ಅಷ್ಟೇ ನನಗನ್ಸಿದ್ದು. ಸೊ ಆ್ಯಸ್ ಯೂಶುವಲ್ ಕ್ಯೂರಿಯಾಸಿಟಿ ಅನ್ನೋದು ನನಗೆ ಯಾವಾಗಲೂ ಇದ್ದೇ ಇರುತ್ತೆ. ಯಾವ ಹೊಸ ಮೂವಿ ರಿಲೀಸ್ ಆದ್ರೂ ಹೋಗಿ ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ನನಗಂತೂ ಭಾಳ ಇಷ್ಟ ರೀ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ, ನಾನು ಸಿನಿಮಾ ಪ್ರಿಯೆ ಅಂತ ಅಂದ್ಬಿಟ್ಟು. ಸೊ ಇಲ್ಲೂ ಸಹ ಆದಷ್ಟು ಬೇಗ ಬಂದು ಸಿನಿಮಾ ನೋಡೋದಕ್ಕೆ ರೆಡಿಯಾಗಿದ್ದೆ. ಯಾರು ಇರಲಿಲ್ಲ, ಇನ್ನೂ ಯಾರೂ ಬಂದಿರಲಿಲ್ಲ. ಸೊ ಬೇಗ ಹೋಗಿದ್ದೆ. AC ತುಂಬಾ ಇತ್ತು, AC ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಸೊ ವೆಲ್ ಪ್ರಿಪೇರ್ಡ್ ಆಗೇ ಹೋಗಿರ್ತೀನಿ ನಾನು ಎಲ್ಲೋದ್ರೂ, ನೀವು ನೋಡ್ಬೋದು. ಸೊ ಅಲ್ಲೂ ವಿನೋ ಹೀಗೆ ವರ್ಕ್ ಮಾಡ್ಕೊಂಡು ಕೂತಿದ್ರು, ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಿತ್ತು ನನಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಬ್ಬರೇ ಗಂಡ ಅಲ್ವಾ, ಸೊ ಏನು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಆವಾಗ ಬರ್ತಾ ಇದ್ರು. ಬಟ್ ಇನ್ನೊಂದು ವಿಷಯ, ಮುಖೇಶೇ ಇಲ್ಲ ರೀ ಸಿನಿಮಾನಲ್ಲಿ. ನಾನದು ತುಂಬ ಮಿಸ್ ಮಾಡಿಕೊಂಡೆ. ಮುಖೇಶ್ ಚೇಂಜ್ ಆಗಿಬಿಟ್ಟಿದ್ದಾರೆ. ನೀವು ಮಿಸ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಮೂವಿ ಸ್ಟಾರ್ಟ್ ಆಗುತ್ತೆ. ಆ ವಿಷನ್ಸ್ ನೋಡಬೇಕು, ಏನು ಕಲರ್ಫುಲ್ ಆಗಿತ್ತು ಗೊತ್ತಾ. ನಮ್ಮ ಬ್ರೈನ್ಸ್ ಈ ರೀತಿ ಕಲರ್ಫುಲ್ ಆಗಿರುತ್ತಾ? ಒಂದು ಇಮ್ಯಾಜಿನರಿ ಲೋಕಕ್ಕೆ ನಮ್ಮನ್ನು ಕರ್ಕೊಂಡೋಯ್ತು ಈ ಮೂವಿ ಅಂತಲೇ ಹೇಳ್ಬೋದು. ಆದರೆ ಇಮ್ಯಾಜಿನರಿ ಮೂವಿ ಅಂತ ನನಗನ್ನಿಸ್ತು. ಬಟ್ ಒಳಗಡೆ ಹೋದರೆ ನಮ್ಮ ಮುಖ ನೋಡ್ದಂಗೆ ಆಯಿತು ರೀ. ನನ್ನನ್ನು ನಾನು ನೋಡ್ಕೊಂಡಂಗೆ ಆಯಿತು. ಉಪೇಂದ್ರ ಅವ್ರಿಗೆ ಏನು ಹೇಳೋಕ್ಕೆ ಸಾಧ್ಯ? ಜಸ್ಟ್ ಹ್ಯಾಟ್ಸ್ ಆಫ್ ಅಷ್ಟೇ ಹೇಳೋದು ಸಾಧ್ಯ. ಸೊ ಉಪೇಂದ್ರ ಅವರಿಗೆ ನಮ್ಮ ಕಡೆಯಿಂದ ಇಲ್ಲಿಂದ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಮೂವಿನ ನೆಕ್ಸ್ಟ್ ನೋಡೋಣ ಬನ್ನಿ, ಏನೇನು ಬರುತ್ತೆ ಅಂತ ಜಸ್ಟ್ ವಿಷನ್ಸ್ನ ತೋರಿಸ್ತಾ ಹೋಗ್ತೀನಿ ಅಷ್ಟೇ. UI ಮೂವಿ ಕಮ್ಸ್ ಅಂಡರ್ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಕ್ಯಾಟಗರಿ ಅಂತೆ. ಸೊ ಕೇಳಿದ್ರೆ ಒಂಥರ ಖುಷಿ ಅಂತ ಅನಿಸುತ್ತೆ ಅಲ್ಲ. ಓಕೆ, ಲೆಟ್ಸ್ ಸಿ ಹೇಗೆ. ಸೊ ಮೂವಿ ಸ್ಟಾರ್ಟ್ ಆಯಿತು, ಬಾಸ್ ಎಂಟ್ರಿ ಸಹ ಆಯಿತು. ಸೊ ಮೂವಿ ನೋಡ್ತಾ ಇದ್ದೀವಿ, ತಲೆ ಒಳಗಡೆ ಹುಳ. ಏನಪ್ಪ ಹೆಂಗಪ್ಪ ಹೋಗ್ತಾ ಇದೆ, ಇದೇ ನಮ್ಮನ್ನೇ ನಾವು ನೋಡ್ಕೊತಿದ್ದೀವಲ್ಲ ಅನ್ನೋ ಥರ ಅನ್ನಿಸ್ತು. ತಕ್ಷಣ ಬಂತು ಇಂಟರ್ವಲಲ್ಲಿ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ನಗ್ತಾ ಇದ್ವಿ. ಅರ್ಥ ಆಗ್ತಾ ಇದೆಯಾ? ಏನು ನನಗೂ ಅರ್ಥ ಆಗ್ತಿದೆ. ಹೌದಾ? ಅರ್ಥ ಆದರೆ ಇವರು ಇಂಟೆಲಿಜೆಂಟ್. ಮತ್ತೆ ಇಲ್ಲೇ ಕೂತಿದ್ದೀರಾ? ಎದ್ದೋಗಿ ಮತ್ತೆ ಇಂಟೆಲಿಜೆಂಟ್ ಆಗಿರೋದಕ್ಕೆ ಇನ್ನೂ ಕೂಲಂಕುಷವಾಗಿ ನೋಡೋಣ ಅಂತ ವೆಯ್ಟ್ ಮಾಡ್ತಾರೆ. ಅಲ್ಲಿಂದ ಸೀದಾ ವಾಶ್ರೂಮ್ಗೆ ಎದ್ದೋಗಿ ಮಿರರಲ್ಲಿ ನನ್ನೇ ನೋಡಿಕೊಂಡು, ಅರ್ಪಿತಾ ಫೋಕಸ್, ಬಾಸ್ ಏನು ಹೇಳ್ತಿದ್ದಾರೆ ಅದನ್ನ ಫಾಲೋ ಮಾಡು ಅಂತ ನನಗೆ ನಾನೇ ಹೇಳ್ಕೊಂಡು ನನ್ನ ಮೈಂಡ್ನ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡಿಕೊಂಡು ನೆಕ್ಸ್ಟ್ ಮೂವಿನ ನೋಡೋದಕ್ಕೆ ಪೇಷನ್ಸ್ ಆಗಿರೋ ಅಂತ ಅಂದ್ಕೊಂಡು ಹೇಳ್ಕೊಂಡು ಬಂದೆ. ಆಗೋದೇ ಇದು. ಜನ ಎಲ್ಲಿವರೆಗೂ ಅವ್ರಿಗೆ ಸಂಬಂಧ ಪಡೆದಿರೋ ಬೇಡದಿರೋ ಕಥೆಯಲ್ಲಿ ಕಳೆದು ಹೋಗ್ತಾರೋ ಅಲ್ಲಿವರೆಗೂ ಇದೇ ಗತಿ ಅವರಿಗೆ. ಇವಾಗ ಮೂವಿ ಮುಕ್ತಾಯ ಆಗೋದಕ್ಕೆ ಬಂತು. ಆದರೆ ಇದು ಅಂತ್ಯ ಇಲ್ಲ ರೀ. ನಮ್ಮ ಮನಸ್ಸಿಗೆ ನಾವೇ ಕ್ವಶನ್ನ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋವಂತಹ ಟೈಮು. ಸೊ ಇವಾಗ ಪ್ರಾರಂಭ ಅಂತಲೇ ಹೇಳ್ತೀನಿ ನಾನು. ಸೊ ನೆಕ್ಸ್ಟ್ ಇಲ್ನ ಮುಗಿಸ್ಕೊಂಡು ಹಲವಾರು ವಿಷಯಗಳ ಬಗ್ಗೆ ನಾವು ಈ ಮೂವಿನ ನೋಡಿಕೊಂಡು ತಿಳ್ಕೊಂಡ್ವಿ. 100 ವಿಷಯಗಳನ್ನ ಒಂದೇ ಸಿನಿಮಾನಲ್ಲಿ ತುಂಬಿರೋಂಥ ಪ್ರಯತ್ನ ಇದು. ಸೊ ಕೊನೆಗೆ ಎಂಡಿಂಗ್ ಸೀನ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಂದ ಎದ್ದು ಜಸ್ಟ್ ವಾವ್ ಅನ್ನೋ ಫೀಲಿಂಗಿಂದ ಹೊರಗಡೆ ಬರ್ತೀವಿ. ಅನ್ನಿಸ್ತು ಮನೆ ಮೂವಿ ಫಿಲಮ್ ಹೆಂಗಿತ್ತು? ಚೆನ್ನಾಗಿತ್ತು. ಸೀರಿಯಸ್ ಚೆನ್ನಾಗಿತ್ತು. ಅರ್ಥ ಆಯ್ತಾ? ಸೂಪರ್. ಪ್ಲಸ್ ನೈಸ್ ಮೂವಿ, ನೈಸ್ ಎಕ್ಸ್ಪೀರಿಯನ್ಸ್ ಅಲ್ಲ. ಇವಾಗ ತಾನೇ UI ಮೂವಿ ನೋಡ್ಕೊಂಡು ಬಂದಿದ್ದೀವಿ. ಮೂವಿ ಬಗ್ಗೆ 2 ಮಾತು ಹೇಳಬೇಕು. 2 ಮಾತು ಹೇಳಬೇಕು, ಜಾಸ್ತಿ ಹೇಳಲ್ಲ. ಉಪ್ಪಿ ಸೂಪರ್. ಉಪ್ಪಿ ಡೈರೆಕ್ಷನ್ ಸೂಪರ್, ನೆಕ್ಸ್ಟ್ ಲೆವೆಲ್.
ಪೂರ್ತಿ ಮೂವಿ ಬಗ್ಗೆ ರಿವ್ಯೂ ಹೇಳೋಷ್ಟು ತಿಳಿದಿರೋಂಥರಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿ ಏನು ನಾವು ಕಣ್ಮುಂದೆ ಇಲ್ಲಿ ನಿಂತ್ಕೊಂಡು ಏನು ನೋಡ್ತಾ ಇದ್ದೀವಿ ಅದನ್ನೇ ನಾವು ಇವಾಗ ನೋಡ್ಕೊಂಡು ಬಂದಿರೋದು. ಆ್ಯಕ್ಚುಲ್ ಸಿಚುವೇಶನ್ಸ್ ಏನಿದೆ ಅದ್ರ ಬಗ್ಗೆನೇ ಅಲ್ಲಿ ನಮಗೆ ತೋರಿಸಿರೋವಂಥದ್ದು. ಜಸ್ಟ್ ಫೋಕಸ್ ಮಾಡಿ ಲೈಫಲ್ಲಿ ನೀವು ಫೋಕಸ್ಡ್ ಆಗಿರಿ. ನೀವೇನು ಮಾಡ್ತಾ ಇದ್ದೀರಾ, ನೀವು ಮಾಡೋದ್ರಿಂದ ಫ್ಯೂಚರ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರಲಿ, ಅಷ್ಟೇ ಇರೋಕ್ಕೆ ಸಾಧ್ಯ. ಅದು ಹೇಳ್ಬಿಟ್ಟು ನಾವು ಈ ಕಡೆ ಹೇಳ್ತಾ ಇದ್ದೀವಿ ಅಷ್ಟೇ. ಮತ್ತು ಲೈಕ್, ಶೇರ್, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಗಾಯ್ಸ್.